ಸ್ನೇಹಿತರೆ ನಮಸ್ಕಾರ ಕಣ್ರಪ್ಪ ಎಲ್ರಿಗೂ. ಇವತ್ತಿನ ಈ ಒಂದು ಹೊಸ ವರ್ಷದ ದಿನದ ಶುಭಾಶಯಗಳು ಎಲ್ರಿಗೂ. ನೋಡಿ, 8 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಬಗ್ಗೆ ಇಲ್ಲಿ ನಾನು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಪೂಜಾ ಅಂತ ಹೇಳ್ಬಿಟ್ಟು ಒಂದು ಇನ್ಶಲ ಇರುತ್ತೆ. ಅರ್ಚಕರ ಮಗಳು ಇವರು, ಆಯ್ತಾ ರೀ. ಆಸ್ತಿ ಬಂದ್ಬಿಟ್ಟು ಏನಿಲ್ಲ, ಪ್ರೀತಿನೇ ಆಸ್ತಿ, ಅದೇ ಎಲ್ಲ. ಲ್ಯಾಂಡ್ ಬಂದ್ಬಿಟ್ಟು ಟೊಮ್ಯಾಟೊ 4 ಎಕರೆ ಹಾಕ್ತೀವಿ, ಅದರಲ್ಲಿ 2 ಎಕರೆ ಅಷ್ಟು ಮಾರ್ಕೆಟ್ಗೆ ತರ್ತೀವಿ, ಇನ್ನು ಬಾಕಿ ಎಲ್ಲ ಸಂಬಂಧಿಕರಿಗೆ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ವಿಚಾರ ಬಂದ್ಬಿಟ್ಟು ಏನಪ್ಪ ಅಂದರೆ, ಬಟ್ಟೆ ಊಟ ಇರುತ್ತೆ ಲ್ಯಾಂಡಲ್ಲಿ ಕೆಲಸವನ್ನು ಮಾಡುವವರಿಗೆ, ಮತ್ತು ಎಳ್ನೀರು ಸಹ ಸಿಗುತ್ತೆ. ಮರ ಹತ್ತಿ ಎಷ್ಟು ಬೇಕಾದ್ರೂ ಕೀಳ್ಬೋದು, ಆದರೆ ಇವರೇನು ಕಿತ್ಕೊಡಲ್ಲ, ಕೀಳೋರ್ಗು ಕೂಡ ಏನು ಬೇಡ ಅನ್ನಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಯಾವ ರೀತಿ ರೆಂಟ್ ಕೊಡಲಾಗುತ್ತಪ್ಪ ಅಂತಂದರೆ, ಈ ಒಂದು ಲ್ಯಾಂಡ್ನ 5 ವರ್ಷಗಳ ಕಾಲ ಕೆಲಸ ಮಾಡಿದ್ರೆ ಮಾತ್ರ ಕೆಲಸಕ್ಕೆ ಇಟ್ಕೊಳ್ಳೋದು. ಇಲ್ಲ ಸುಮ್ಮನೆ ಬಂದ್ಬಿಟ್ಟು ಒಂದು ವಾರ ಇದ್ಬಿಟ್ಟು ಸುಖ ಪಡೆದ್ಬಿಟ್ಟು ಹೋಗೋದಲ್ಲ. ಅಲ್ಲಿವರೆಗೂ ಮನೆಯಿಂದ ಹೊರಗಡೆ ನಿಂತ್ಕೊಂಡು ಮಾತಾಡಬೇಕು, ಮನೆ ಒಳಗೆ ಬರೋಂಗಿಲ್ಲ. ಇದೊಂದು 2 ತಲೆಯಲ್ಲಿ ಇಟ್ಕೋಬೇಕು ಯಾವಾಗ್ಲೂ. ಮನೆಯಲ್ಲಿ ಮಲಗಲು ಅವಕಾಶ ಇಲ್ಲ, ಏಕೆಂದರೆ ಗೊತ್ತು ಗುರಿ ಇಲ್ಲದೆ ಇರೋರನ್ನ ಹೇಗೆ ಮಲಗಿಸಿಕೊಳ್ಳುವುದಕ್ಕೆ ಆಗುತ್ತೆ ಹೇಳಿ. ಸುಖ ಬೇಕು ಅಂದರೆ ಪೊದೆಯಲ್ಲಿ ಬೇಕಾದ್ರೆ ಕೊಡ್ತೀನಿ, ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಇಲ್ಲ ಪೊದೆಯಲ್ಲಿ ಆಗಲ್ಲ, ನಮಗೆ ಹಾಸಿಗೆ ಮೇಲೆ ಬೇಕು, ಅದೆಲ್ಲ ಹೇಳೋಂಗಿಲ್ಲ ಸ್ನೇಹಿತರೆ. ಓಕೆ, ಇಲ್ಲಿ ಜಮೀನಿನ ಬಗ್ಗೆ ಇಲ್ಲಿ ನಾವು ಮಾತ್ರ ಇಲ್ಲಿ ಹೇಳ್ಬೋದು, ಅದೆಲ್ಲ ನಾವು ಹೇಳೋಕ್ಕಾಗಲ್ಲ. ಬೆಳೆ ಬಂದಾಗ ತುಂಬ ಕೆಲಸ ಇರುತ್ತದೆ, ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನಿಭಾಯಿಸ್ಕೊಂಡು ಹೋಗೋಂಥ ಒಂದು ಶಕ್ತಿ ಇರಬೇಕು ಅಂತಕ್ಕಂಥದ್ದು ಇಲ್ಲಿ ನಾನು ಅದ್ರ ಬಗ್ಗೆ ಇಲ್ಲಿ ಮಾತ್ರ ಹೇಳಬಲ್ಲೆ. ಲ್ಯಾಂಡ್ ವರ್ಕ್ ಬಗ್ಗೆ ಇಲ್ಲಿ ನಾನು ಮಾತಾಡೋದೇ ಆದರೆ, ಮಲಗೋಕ್ಕೆ ಅನುಮತಿ ಕೇಳಬಾರ್ದು, ಅದು ಸಮಯ ಬಂದಾಗ ಸಿಗುತ್ತೆ, ಅದ್ರ ಪಾಡಿಗೆ ಸಿಗ್ತಾ ಹೋಗುತ್ತೆ. ಶ್ರದ್ಧೆ ನಿಯಮ ಅವೆಲ್ಲ ಅನುಸರಿಸ್ಕೊಂಡು ಹೋದರೆ. ಕೆಲಸ ಮಾಡುವಾಗ ನಾಳೆ ಮಾಡ್ತೀನಿ ಅನ್ನೋ ಮಾತು ಬಿಡಬೇಕು, ಅವತ್ತಿನ ಕೆಲಸ ಅವತ್ತೇ ಬಂದು ಮಾಡಬೇಕು. ರೈತರ ಕಷ್ಟ ಏನು ಅಂತ ಗೊತ್ತಿದ್ರೆ ಅದೆಲ್ಲ ಕೂಡ ಕೇಳುವುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ರೈತರ ಕಷ್ಟ ತಿಳಿದಿರೋರು ಅವೆಲ್ಲ ಕೇಳಲ್ಲ ಅಂತ ಇವ್ರಿಗೆ ಗೊತ್ತಿದೆಯಂತೆ. ಎಲ್ಲಾದರೂ ಕೊಡಲಿ, ತೂತು ಕೊಟ್ಟರೆ ಬಿಡದಂತೆ ಅರ್ಧ ತಾಸು ನುಗ್ಗಿಸ್ಬೇಕು. ಅದು ಪೊದೆಯಲ್ಲಾಗಲಿ ಅಥವಾ ಬೇರೆ ಕಡೆ ಆಗಲಿ, ಜಾಗ ಯಾವುದಾದ್ರೂ ಏನು, ಬೇಕಾಗಿರೋದು ರಸಗುಲ್ಲ ತಾನೇ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಇಲ್ಲಿ ಹೇಳಿರ್ತಕ್ಕಂಥದ್ದು. ನೋಡಿದ್ರಲ್ಲ ಲ್ಯಾಂಡ್ ವರ್ಕ್ ಬಗ್ಗೆ ಹೇಗಿರುತ್ತೆ ಅಂತ. ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಕೊಡಿ, ನಾವು ಅದನ್ನು ಗಮನಿಸ್ತೀವಿ. ಓಕೆ, ಬಾಯ್.